ಭಾರತದ ಕೋಚಿಂಗ್ ಉದ್ಯಮ ಅನ್ನೋದು ಹೇಗೆ ಸುಲಿಗೆಯ ಜಾಲವಾಗಿ ಪರಿವರ್ತನೆಯಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ಮತ್ತೆ ಅವರ ಪೋಷಕರ ಹಣದ ಜೊತೆಗೆ ಈ ಕೋಚಿಂಗ್ ಕೇಂದ್ರಗಳು ಹೇಗೆ ಆಟ ಆಡ್ತಾ ಇವೆ. ದುಡ್ಡು ಬಾಚಿಕೊಳ್ಳೋದಕ್ಕೆ ಹೇಗೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳಿಗೆ ಸುಳ್ಳು ಕನಸುಗಳನ್ನು ತೋರಿಸಲಾಗ್ತಾ ಇದೆ. ಬಹುದೊಡ್ಡ ಕೋಚಿಂಗ್ ಕೇಂದ್ರಗಳೇ ದಿಢೀರ್ ಅಂತ ಮುಚ್ಚಿ ಹೋಗ್ತಾ ಇರುವಾಗ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಅವ್ರ ಕೋಟ್ಯಾಂತರ ರೂಪಾಯಿ ಹಣದ ಕಥೆ ಏನು? ಭಾರತದ ಎಡ್ಟೆಕ್ ಕಂಪನಿಗಳು ಒಂದರ ನಂತರ ಒಂದರಂತೆ ಯಾಕೆ ಮುಚ್ಚುತ್ತಾ ಇವೆ? ಎಡ್ಟೆಕ್ ಉದ್ಯಮದ ಬಿಕ್ಕಟ್ಟುಗಳು ಏನು ಮತ್ತು ಅದೇ ಎಸೆತ್ತಾ ಇರುವಂತಹ ವಂಚನೆಗಳು ಎಂಥವು? ಫಿಟ್ಜಿ ಅನ್ನುವಂತಹ ಪ್ರತಿಷ್ಠಿತ ಕೋಚಿಂಗ್ ಕಂಪನಿಯೊಂದು ದಿಢೀರ್ ಅಂತ ಅಲ್ಲಲ್ಲಿ ಮುಚ್ಚುತ್ತಾ ಇರೋದು ಸುದ್ದಿ ಆಗಿದ್ರ ಬೆನ್ನಿಗೆನೆ ಕೋಚಿಂಗ್ ಉದ್ಯಮ ಹೇಗೆ ಜನರನ್ನ ಸುಲಿತಾ ಇದೆ ಅನ್ನೋದ್ರ ಬಗ್ಗೆ ದಿ ಕ್ವಿಂಟ್ ಮಾಧ್ಯಮದ ಶಾದಾಬ್ ಮೊಯ್ಜಿ ಅವರು ಮಾಡಿರುವಂತಹ ವರದಿಯ ಮುಖ್ಯಾಂಶಗಳನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದಂತಹ ಇಂಥ ಮಹತ್ವದ ವಿಷಯಗಳ ಬಗ್ಗೆ ಮಡಿಲ ಮೀಡಿಯಾಗಳು ಮಾತಾಡೋದಿಲ್ಲ. ಆದರೆ ವಾರ್ತಾ ಭಾರತಿ ನಿರಂತರ ಇಂತಹ ಮಹತ್ವದ ವಿಷಯಗಳನ್ನ ಚರ್ಚೆ ಮಾಡುತ್ತೆ ಮತ್ತು ಸತ್ಯವನ್ನ ನಿಮಗೆ ತಲುಪಿಸುತ್ತೆ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಕೋಚಿಂಗ್ ಸೆಂಟರ್ಗಳಲ್ಲಿ ಹೇಗೆಲ್ಲ ಜನರನ್ನ ಸುಲಿಯಲಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವ ಹಾಗೆ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ನೀವು ವಿಭಿನ್ನ ಮತ್ತೆ ಪರಿವರ್ತನಾತ್ಮಕ ಶಿಕ್ಷಕರಾಗೋದಿಕ್ಕೆ ಸಾಧ್ಯ ಆದ್ರೆ 7 ವರ್ಷಗಳಲ್ಲಿ ಕನಿಷ್ಠ 100 ಕೋಟಿ ಸಂಪತ್ತನ್ನ ಗಳಿಸ್ತೀರಿ. ಎಷ್ಟು? ಬರೀ 7 ವರ್ಷಗಳಲ್ಲಿ 100 ಕೋಟಿ ಸಂಪತ್ತು. ಇಂಥದ್ದೊಂದು ಭರವಸೆನ 2023ರಲ್ಲಿ ಎಂಜಿನಿಯರಿಂಗ್ ತಯಾರಿ ತರಬೇತಿ ಸಂಸ್ಥೆಯಾದಂಥ ಫಿಟ್ಜಿ ನೀಡಿತ್ತು. ವಿದ್ಯಾರ್ಥಿಗಳಿಗೆ ಐಐಟಿ ಮತ್ತು ಎಂಜಿನಿಯರಿಂಗ್ ಕನಸುಗಳನ್ನ ಮಾರಾಟ ಮಾಡಿದಂತಹ ತರಬೇತಿ ಕೇಂದ್ರ ಶಿಕ್ಷಕರಿಗೂ ಕೂಡ ಇಂಥದೇ ಕನಸುಗಳನ್ನ ತೋರಿಸ್ತು. ಆದ್ರೆ ಈ ಜಾಹೀರಾತಿನ ನಂತರ ಇನ್ನು 2 ವರ್ಷಗಳು ಪೂರ್ತಿಯಾಗಿಲ್ಲ, ಆಗಲೇ ದೇಶಾದ್ಯಂತ 10ಕ್ಕೂ ಹೆಚ್ಚು ಫಿಟ್ಜಿ ಕೇಂದ್ರಗಳನ್ನ ಮುಚ್ಚಲಾಗಿದೆ. ನೂರಾರು ಶಿಕ್ಷಕರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ಈಗ ಅತಂತ್ರವಾಗಿದೆ ಮತ್ತೆ ಪೋಷಕರ ಕೋಟ್ಯಾಂತರ ರೂಪಾಯಿ ಗುಳುಮಾಗಿದೆ. ಆದ್ರೆ ಈ ಕತೆ ಫಿಟ್ಜಿನದು ಮಾತ್ರ ಅಲ್ಲ, ಭಾರತದಲ್ಲಿ ಕೋಚಿಂಗ್ ಉದ್ಯಮದಲ್ಲಿ ಬಹಳ ದೊಡ್ಡ ಹಗರಣನೇ ನಡೀತಾ ಇದೆ. ಕೋಚಿಂಗ್ ಕಂಪನಿಗಳು ಮುಚ್ಚುತ್ತಾ ಇವೆ ಮತ್ತು ಅದು ಗೊತ್ತಿರುವಾಗಲೂ ಕೂಡ ವಿದ್ಯಾರ್ಥಿಗಳು ಮತ್ತು ಅವ್ರ ಪೋಷಕರು ತರಬೇತಿ ಕೇಂದ್ರಗಳ ಜಾಲದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. 2017ರಲ್ಲಿ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಪ್ರಕಟ ಆಯಿತು. 2 ಕೋಚಿಂಗ್ ಸೆಂಟರ್ಗಳು ಟಾಪರ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ವು ಮತ್ತು ಆ ಪಟ್ಟಿಯಲ್ಲಿ 9 ವಿದ್ಯಾರ್ಥಿಗಳಿದ್ರು. ಆ 2 ಕೋಚಿಂಗ್ ಸಂಸ್ಥೆಗಳು ಅದೇ 9 ವಿದ್ಯಾರ್ಥಿಗಳ ಹೆಸರನ್ನ ಪ್ರಕಟಿಸಿದ್ವು. 2024ರ ಡಿಸೆಂಬರ್ 26ರಂದು ಗ್ರಾಹಕ ರಕ್ಷಣಾ ಪ್ರಾಧಿಕಾರ UPSCಗೆ ತರಬೇತಿ ನೀಡುವಂತಹ 3 ಕೋಚಿಂಗ್ ಸೆಂಟರ್ಗಳಿಗೆ 15 ಲಕ್ಷ ದಂಡ ವಿಧಿಸಿತು. ಈ 3 UPSCಯಲ್ಲಿ ಯಶಸ್ವಿಯಾದಂತಹ ವಿದ್ಯಾರ್ಥಿಗಳನ್ನ ತಮ್ಮ ವಿದ್ಯಾರ್ಥಿಗಳು ಅಂತ ಘೋಷಿಸಿದ್ವು. ಆದ್ರೆ ವಾಸ್ತವದಲ್ಲಿ ಈ ಅಭ್ಯರ್ಥಿಗಳು ಸಂದರ್ಶನ ತಯಾರಿಗಾಗಿ ಮಾತ್ರ ಅವರಲ್ಲಿ ನೋಂದಾಯಿಸಿಕೊಂಡಿದ್ರು. ಈ ರೀತಿ ಒಂದೇ ಟಾಪರ್ನ ಫೋಟೋವನ್ನ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳು ತಮ್ಮ ವಿದ್ಯಾರ್ಥಿ ಅಂತ ಹೇಳಿಕೊಂಡು ಜಾಹೀರಾತು ಹಾಕಲಾಗುವುದು ಆಗಾಗ ನಡೀತಾನೆ ಇದೆ. ಆಗಸ್ಟ್ 2024ರಲ್ಲಿ ಜೈಪುರದಲ್ಲಿರುವಂತಹ ಕೋಚಿಂಗ್ ಸೆಂಟರ್ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ನಿಂತರು. ಕೋಚಿಂಗ್ ಭರವಸೆಯ ಪ್ರಕಾರ ಸೌಲಭ್ಯಗಳನ್ನು ನೀಡಲಾಗ್ತಾ ಇಲ್ಲ ಅನ್ನೋದು ಅವ್ರ ತಕರಾರಾಗಿತ್ತು. ದೆಹಲಿಯಲ್ಲಿ IAS ಕೋಚಿಂಗ್ ಸೆಂಟರ್ನಲ್ಲಿ 3 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಕೋಚಿಂಗ್ ಲೈಬ್ರರಿಯಲ್ಲಿ ನೀರು ತುಂಬಿ 3 ಸಾವನ್ನಪ್ಪಿದ್ರು. ಈ ಎಲ್ಲಾ ಕಥೆಗಳಲ್ಲಿ ಸಾಮಾನ್ಯವಾಗಿರುವಂತಹ ಅಂಶ ಏನು ಅಂತ ಅಂದ್ರೆ ಕೋಚಿಂಗ್ ಸೆಂಟರ್ಗಳು ವಂಚನೆಯಲ್ಲಿ ತೊಡಗಿವೆ ಅನ್ನೋದು. ಫಿಟ್ಜಿ ಪೂರ್ಣ ಹೆಸರು ಫೌಂಡೇಶನ್ IIT JEE. ಇದ್ರ ವೆಬ್ಸೈಟ್ ಪ್ರಕಾರ ದೇಶಾದ್ಯಂತ ಇದರ ಅನೇಕ ಘಟಕಗಳಿವೆ. ವಿದ್ಯಾರ್ಥಿಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ತೆಗೆದುಕೊಳ್ಳುವಂತ 73 ಕೇಂದ್ರಗಳಿವೆ. ಆದ್ರೆ ಇನ್ನೂ ಅದು ನಷ್ಟದಲ್ಲಿದೆ. ಮತ್ತೆ ಇದೆಲ್ಲಾನು ಇದಕ್ಕಿದ್ದ ಹಾಗೆ ಸಂಭವಿಸಿಲ್ಲ. ಸುಮಾರು 8 ತಿಂಗಳ ಹಿಂದೆ 2024ರ ಜೂನ್ ಮತ್ತೆ ಜುಲೈನಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿರುವಂತಹ ಫಿಟ್ಜಿ 3 ಕೇಂದ್ರಗಳನ್ನ ಇದಕ್ಕಿದ್ದ ಹಾಗೆ ಮುಚ್ಚಲಾಯಿತು. ನಂತರ ಫಿಟ್ಜಿ ಕೇಂದ್ರದಲ್ಲಿ ಸುಮಾರು 100 ಕೋಟಿ ಗಳಿಸಲಾಗ್ತಾ ಇದೆ ಅಂತ ಹೇಳಲಾಯಿತು. 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಕೋಚಿಂಗ್ ಅನ್ನ ಪಡಿತಾರೆ. ಮತ್ತೆ ಈ ಮಕ್ಕಳ ಶುಲ್ಕ ತಲಾ 1.5 ಲಕ್ಷದಿಂದ 2 ಲಕ್ಷದವರೆಗೆ ಇರುತ್ತೆ ಅಂತ ಹೇಳಲಾಯಿತು. ಮುಂಗಡ ಶುಲ್ಕವನ್ನ ತೆಗೆದುಕೊಂಡ ನಂತರ ಕೂಡ ತರಬೇತಿಯಲ್ಲಿ ಕಲಿಸೋದಕ್ಕೆ ಶಿಕ್ಷಕರು ಇರಲಿಲ್ಲ. ಈಗ 8 ತಿಂಗಳ ನಂತರ ಇಂದೋರ್, ಪ್ರಯಾಗ್ರಾಜ್, ಗಾಜಿಯಾಬಾದ್, ದೆಹಲಿ, ವಾರಣಾಸಿ, ಪುಣೆ, ಭೋಪಾಲ್, ಥಾಣೆ ಮತ್ತೆ ಪಾಟ್ನಾದಲ್ಲಿ ಫಿಟ್ಜಿ ಕೇಂದ್ರಗಳನ್ನ ಮುಚ್ಚುವಂತ ಹಂತದಲ್ಲಿವೆ. ಆದ್ರೆ ವಿದ್ಯಾರ್ಥಿಗಳ ಪೋಷಕರಲ್ಲೇ ಕೆಲವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಫಿಟ್ಜಿ ಕೇಂದ್ರ ಲಾಭದಲ್ಲಿದೆ, ಅದನ್ನ ಇಲ್ಲಿ ಮುಚ್ಚುವಂತ ಯಾವುದೇ ಪ್ರಶ್ನೆನೇ ಇಲ್ಲ, ನಾವು ಶುಲ್ಕವನ್ನ ಪಾವತಿಸ್ತಾನೆ ಇರ್ತೀವಿ ಅಂತ ತಮ್ಮ ಮಗನ ಕೋಚಿಂಗ್ ಆಗಿ ಈಗಾಗಲೇ 1 ಲಕ್ಷ ಪಾವತಿಸಿದಂತ ಮೀರತ್ನ ಪೋಷಕರೊಬ್ರು ಹೇಳಿದ್ದಾರೆ. ಆದ್ರೆ ಈಗ ಕೋಚಿಂಗ್ ಸೆಂಟರ್ ಮುಚ್ಚೋಗಿದೆ ಮತ್ತೆ ಅವ್ರ ಮಗುವಿನ ಭವಿಷ್ಯ ಮತ್ತೆ ಹಣ ಎರಡೂ ಕೂಡ ಅಲ್ಲಿ ಸಿಲ್ಕೊಂಡಿವೆ. ಆದ್ರೆ ಅದೇ ರೀತಿ ಮಹಾರಾಷ್ಟ್ರದ ಥಾಣೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ದಾಖಲಿಸಿದಂತ FIR ಪ್ರಕಾರ ಥಾಣೆ ಕೇಂದ್ರ 80 ವಿದ್ಯಾರ್ಥಿಗಳಿಂದ ಸುಮಾರು 3.20 ಕೋಟಿ ಶುಲ್ಕವನ್ನ ಪಡೆದಿತ್ತು. ಡಿಸೆಂಬರ್ 5ರಿಂದ ಇದ್ದಕ್ಕಿದ್ದ ಹಾಗೆ ಅದು ತರಗತಿಗಳನ್ನ ಮುಚ್ಚಿತು. ಈಗ ಕೇಂದ್ರಗಳನ್ನ ಒಂದರ ನಂತರ ಒಂದರಂತೆ ಮುಚ್ಚುತ್ತಾ ಇರುವಾಗ ಫಿಟ್ಜಿಯಿಂದ ಅಧಿಕೃತ ಟಿಪ್ಪಣಿ ಹೊರಬಿದ್ದಿದೆ. ವ್ಯವಸ್ಥಾಪಕ ಪಾಲುದಾರರ ದುರುಪಯೋಗದಿಂದಾಗಿ 2024ರ ಜನವರಿಯಲ್ಲಿ ಫಿಟ್ಜಿ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಅಂತ ಅದರಲ್ಲಿ ತಿಳಿಸಲಾಗಿದೆ.
ಫಿಡ್ಜಿ ಪ್ರಕಾರ ಅದು ತನ್ನ ಯಾವುದೇ ಕೇಂದ್ರಗಳನ್ನ ಮುಚ್ಚಿಲ್ಲ, ಆದ್ರೆ ಕೆಲವು ಕೇಂದ್ರಗಳಲ್ಲಿನ ನಿರ್ವಹಣಾ ತಂಡ ರಾತ್ರೋರಾತ್ರಿ ಪರಾರಿಯಾಗಿದೆ. ಇದು ತನ್ನ ಸ್ಪರ್ಧಿಗಳು ಹೂಡಿರುವಂತಹ ಪಿತೂರಿ ಅಂತ ಅದು ಹೇಳ್ತಾ ಇದೆ. ಆದ್ರೆ ಟಿಪ್ಪಣಿಯಲ್ಲಿ ವಿದ್ಯಾರ್ಥಿಗಳಿಂದ ಪಡೆದಂತಹ ಶುಲ್ಕ ಮರುಪಾವತಿಯ ಬಗ್ಗೆ ಅದು ಏನನ್ನೂ ಹೇಳಿಲ್ಲ. ಆದ್ರೆ ಈಗ ಪ್ರಶ್ನೆ ಇರೋದು, ಇದು ಯಾರ್ದೋ ಪಿತೂರಿನ ಅಥವಾ ಬೇರೆ ಯಾವುದೋ ಒಂದು ಕಟ್ಟು ಕಥೆನ? ಇಂಡಿಯಾ ಟುಡೇ ವರದಿಯ ಪ್ರಕಾರ ಫಿಡ್ಜಿ ಲೆಕ್ಕ ಪರಿಶೋಧಕರು ಲೆಕ್ಕಪತ್ರ ಅಕ್ರಮಗಳನ್ನು ಎತ್ತಿ ತೋರಿಸಿದ್ದಾರೆ. ಕಂಪನಿ 2023ರಲ್ಲಿ 70 ಕೋಟಿ ರೂಪಾಯಿ ನಷ್ಟವನ್ನು ದಾಖಲಿಸಿತು. ಮಾರ್ಚ್ 2023ರ ಹೊತ್ತಿಗೆ ಕಂಪನಿಯ ಒಟ್ಟು ನಷ್ಟ 237 ಕೋಟಿ ರೂಪಾಯಿಗಳನ್ನು ತಲುಪಿತು. ಇದು ಅದರ ಒಟ್ಟು ಬಂಡವಾಳ ಮತ್ತೆ ಮೀಸಲುಗಳಿಗಿಂತ ಹೆಚ್ಚಾಗಿದೆ. ಆದ್ರೆ ಈ ಕತೆ ಕೇವಲ ಫಿಡ್ಜಿಯದು ಮಾತ್ರ ಅಲ್ಲ. ಕೋವಿಡ್ ಬಳಿಕ ಆನ್ಲೈನ್ ಶಿಕ್ಷಣದ ಜೊತೆಗೆ ಭಾರತದ ಎಡ್ಟೆಕ್ ವಲಯ ಕೂಡ ಭಾರಿ ನಷ್ಟದಲ್ಲಿದೆ. ಕಳೆದ 5 ವರ್ಷಗಳಲ್ಲಿ ಸುಮಾರು 2148 ಟೆಕ್ ಸ್ಟಾರ್ಟ್ಅಪ್ಗಳು ಸ್ಥಗಿತಗೊಂಡಿವೆ ಅಂತ ವರದಿಗಳು ಹೇಳಿವೆ. ಅಂದ್ರೆ ಡೇಟಾ ಪ್ರಕಾರ ಟೆಕ್ ಸ್ಟಾರ್ಟ್ಅಪ್ಗಳು 2021ರಲ್ಲಿ $3.6 ಬಿಲಿಯನ್ ಸಂಗ್ರಹಿಸಿವೆ. ಅದು 2024ರಲ್ಲಿ $0.64 ಬಿಲಿಯನ್ ಇಳಿದಿದೆ. ಮುಚ್ಚಲ್ಪಡಲಿರುವಂತಹ ಸಂಸ್ಥೆಗಳಲ್ಲಿ ಪ್ರಧಾನಿಯೊಂದಿಗೆ ಪಾಡ್ಕಾಸ್ಟ್ ಮಾಡಿದಂತಹ ಝೆರೋದಾ ಸಂಸ್ಥಾಪಕ ನಿತಿನ್ ಕಾಮತ್ ಅವರ ಪರ್ಯಾಯ ವ್ಯಾಪಾರ ಶಿಕ್ಷಣ ವೇದಿಕೆಯಾದಂತಹ ಸ್ಟೋ ಸ್ಕೂಲ್ ಸಹ ಇದರಲ್ಲಿದೆ. ಅದೇ ರೀತಿ ಬ್ಲೂ ಲರ್ನ್, ಕ್ವಿಜ್ ಮೈಂಡ್, ವೇದು ಅಕಾಡೆಮಿ, RKS ಲಾ ಕ್ಲಾಸಸ್ ಹಾಗೆ ಕೀ 17 ಟೆಕ್, ಟ್ರೈ ಬ್ಯಾಕ್ ಬ್ಲೂ ಕೂಡ ಮುಚ್ಚಲಿವೆ ಅನ್ನುವಂಥ ಸುದ್ದಿ ಇದೆ. ಬೈಜೂಸ್ ಅನ್ನುವಂಥ ಮತ್ತೊಂದು ಎಜುಕೇಟ್ ಕಂಪನಿ ಹೆಸರನ್ನ ನೀವೆಲ್ಲ ಕೇಳಿರ್ತೀರಿ. ಶಾರುಖ್ ಖಾನ್ ಅದರ ಜಾಹೀರಾತನ್ನ ಮಾಡ್ತಾ ಇದ್ರು ಮತ್ತು ಒಮ್ಮೆ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿಯನ್ನ ಜಾಗತಿಕ ಬ್ರ್ಯಾಂಡ್ ರಾಯಭಾರಿಯನ್ನ ಮಾಡಲಾಗಿತ್ತು. 2022ರಲ್ಲಿ ಬೈಜೂಸ್ ಫಿಫಾ ವಿಶ್ವಕಪ್ ಅನ್ನು ಕೂಡ ಪ್ರಾಯೋಜಿಸಿತು. ಅದು ಎಷ್ಟೊಂದು ಹಣವನ್ನ ಗಳಿಸ್ತು ಅಂತ ಅಂದ್ರೆ ಭಾರತದ 5 ಡೆಕಾಕಾರ್ನ್ ಸ್ಟಾರ್ಟ್ಅಪ್ಗಳಲ್ಲಿ ಒಂದು ಎಡ್ಟೆಕ್ ಕಂಪನಿ ಬೈಜೂಸ್. ಒಂದು ಸ್ಟಾರ್ಟ್ಅಪ್ ನ ಮೌಲ್ಯ $1 ಬಿಲಿಯನ್ ತಲುಪಿದ್ರೆ ಅದನ್ನ ಯುನಿಕಾರ್ನ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಡೆಕಾಕಾರ್ನ್ ಅಂತಂದ್ರೆ ಸ್ಟಾರ್ಟ್ಅಪ್ ನ ಮೌಲ್ಯ $10 ಬಿಲಿಯನ್ ತಲುಪಿರಬೇಕು. ಆದ್ರೆ ಪರಿಸ್ಥಿತಿ ಹೇಗಿತ್ತು ಅಂತ ಅಂದ್ರೆ ಬೈಜೂಸ್ ನಷ್ಟಕ್ಕೆ ಸಿಲುಕಿತು. 25,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾಗೊಳಿಸ್ತಾ ಇತ್ತು. ಕಂಪನಿ ವಿದೇಶದಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸೋದಿಕ್ಕೆ ಸಾಲವನ್ನ ಸಹ ಪಡೆಯಿತು. ಕಂಪನಿ ಈಗ ಆ ಸಾಲವನ್ನ ಮರುಪಾವತಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಸಿದ್ಧ ಹೂಡಿಕೆದಾರ ಡಾಕ್ಟರ್ ಅನಿರುದ್ಧ ಮಾಲ್ಪಾನಿ ಅವರು ಬೈಜೂಸ್ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಬೈಜೂಸ್ ವಿಭಿನ್ನ ಮಾರಾಟ ತಂತ್ರಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಬಲವಂತವಾಗಿ ಉತ್ಪನ್ನಗಳನ್ನ ಹೇಗೆ ಮಾರಾಟ ಮಾಡ್ತಿತ್ತು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಕಂಪನಿಯ ಪ್ರತಿನಿಧಿಗಳು ಶಾಲೆಗಳು ಮತ್ತೆ ಶಿಕ್ಷಕರ ಬಗ್ಗೆ ತಪ್ಪು ವಿಷಯಗಳನ್ನ ಹೇಳ್ತಾ ಇದ್ರು ಅಂತ ಅವರು ಆರೋಪ ಮಾಡಿದ್ದಾರೆ. ತಪ್ಪು ಮಾಹಿತಿಯನ್ನು ಒದಗಿಸುವ ಮೂಲಕ ಕಡಿಮೆ ಶಿಕ್ಷಣ ಪಡೆದಂತಹ ಪೋಷಕರಿಗೆ ಅವರು ಬೈಜೂಸ್ ನಲ್ಲಿ ಓದಿಸದೇ ಇದ್ರೆ ಅವ್ರ ಮಕ್ಕಳು ಹಿಂದುಳಿತಾರೆ ಅಂತ ಬೆದರಿಸ್ತಾ ಇದ್ರು. EMI ನಲ್ಲಿ ಅಪ್ಲಿಕೇಶನ್ಗಳನ್ನ ಖರೀದಿ ಮಾಡುವಂತೆ ಮಾಡಲಾಗ್ತಾ ಇತ್ತು ಮತ್ತು ಉಳಿದ ಪಾವತಿಗಾಗಿ ಪದೇ ಪದೇ ಕರೆ ಮಾಡಿ ಕಿರುಕುಳವನ್ನ ಕೊಡ್ತಾ ಇದ್ರು ಅಂತ ಡಾಕ್ಟರ್ ಮಾಲ್ಪಾನಿ ಹೇಳ್ತಾರೆ. ಅಂತಹ ಅನೇಕ ವರದಿಗಳು ಹೊರಬಂದವು. ಆದ್ರೆ ಅದರ ಹೊರತಾಗಿನೂ ಕಂಪನಿ ಹಣವನ್ನ ಇನ್ನೂ ಪಡಿತಾನೆ ಇತ್ತು. 2022ರಲ್ಲಿ ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವಂತಹ ಸಂಸ್ಥೆಯಾದ NCPCR ಬೈಜೂಸ್ ವಿದ್ಯಾರ್ಥಿಗಳ ಫೋನ್ ಸಂಖ್ಯೆಗಳನ್ನ ಕದ್ದು ತನ್ನ ಪ್ಯಾಕೇಜ್ಗಳನ್ನ ಖರೀದಿ ಮಾಡುವಂತೆ ಬೆದರಿಸಿ ಕರೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿತು. ಮೊದಲಿಗೆ ಬೈಜೂಸ್ ಆರೋಪಗಳನ್ನ ನಿರಾಕರಿಸಿತು. ಆದ್ರೆ ನಂತರ ಮಕ್ಕಳ ಒಪ್ಪಿಗೆ ಪಡೆಯೋದನ್ನ ಖಚಿತಪಡಿಸಿಕೊಳ್ಳೋದಾಗಿ ಮತ್ತೆ ಅವ್ರ ಮಾರಾಟ ಏಜೆಂಟ್ಗಳು ಜನರ ಮನೆಗಳಿಗೆ ಹೋಗೋದನ್ನ ತಡೆಯೋದಾಗ ಭರವಸೆ ನೀಡಿತು. ಅದಾದ ಬಳಿಕ ಗ್ರಾಹಕ ನ್ಯಾಯಾಲಯದಲ್ಲಿ ಕೇಸನ್ನ ಬೈಜೂಸ್ ಸೋತ್ ಹೋಯಿತು. ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆಯ ಮಾಹಿತಿಯ ಪ್ರಕಾರ 2019-20ರಲ್ಲಿ ಕೋಚಿಂಗ್ ಕೇಂದ್ರಗಳಿಂದ GST ಸಂಗ್ರಹ 2240.73 ಕೋಟಿ ರೂಪಾಯಿಗಳಾಗಿದ್ರೆ 2023-24ರಲ್ಲಿ ಅದು 5517.45 ಕೋಟಿ ರೂಪಾಯಿಗಳಿಗೆ ಏರಿತು. ಇಲ್ಲಿ ಇನ್ನೊಂದು ವಿಷಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕೋಚಿಂಗ್ ಕೇಂದ್ರಗಳು ನಿಯಮಗಳನ್ನ ಹೇಗೆ ಉಲ್ಲಂಘಿಸುತ್ತವೆ ಅನ್ನುವಂಥ ವಿಚಾರ. ರಾಜಸ್ಥಾನ ಕೋಟಾದ ಫಿಡ್ಜಿ ವೆಬ್ಸೈಟ್ ಅನ್ನ ನೀವು ನೋಡಿದ್ರೆ ಅಲ್ಲಿ ಕೋಚಿಂಗ್ ತರಗತಿಗಳು 6ನೇ ತರಗತಿಯಿಂದಲೇ ಪ್ರಾರಂಭ ಆಗುತ್ತವೆ. ಅದಕ್ಕೆ ಶುಲ್ಕಗಳು ₹45,000ನಿಂದ ₹60,000ವರೆಗೆ ಇರುತ್ತೆ. ಅಲ್ಲದೆ ಕಂತುಗಳಲ್ಲಿ ಪಾವತಿ ಮಾಡಿದ್ರೆ ಶುಲ್ಕ ₹47,000 ಆಗುತ್ತೆ. ಶಿಕ್ಷಣ ಸಚಿವಾಲಯದ ಮಾರ್ಗಸೂಚಿಗಳ ಪ್ರಕಾರ ಕೋಚಿಂಗ್ ಸೆಂಟರ್ಗಳು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳನ್ನ ದಾಖಲಿಸೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪೋಷಕರು UPSC ಇಂದ ವೈದ್ಯಕೀಯ ಮತ್ತೆ ಇಂಜಿನಿಯರಿಂಗ್ ವರೆಗಿನ ಓಟದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮಕ್ಕಳನ್ನ ತಯಾರು ಮಾಡುವಂತ ಗೀಳಿಗೆ ಬಿದ್ದಿರೋದ್ರಿಂದ ಇಂಥವೆಲ್ಲ ನಡೆಯುತ್ತವೆ. ಈ ಕೋಚಿಂಗ್ ಸೆಂಟರ್ಗಳಲ್ಲಿ ಜನರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗಿದೆ. IAS, IPS, ಇಂಜಿನಿಯರ್ ಅಥವಾ ವೈದ್ಯರಾಗೋದಕ್ಕೆ ಅಂತ ಭಯಂಕರ ಪೈಪೋಟಿ ಇದೆ. ಈಗ ಈ ಪೈಪೋಟಿಯಲ್ಲಿ ತಮ್ಮ ಮಗ ಅಥವಾ ಮಗಳು ಹೇಗಾದ್ರೂ ಮಾಡಿ ಒಟ್ಟಿನಲ್ಲಿ IAS, IPS, ಇಂಜಿನಿಯರ್ ಅಥವಾ ಡಾಕ್ಟರ್ ಆಗ್ಬಿಟ್ರೆ ಸಾಕು ಅನ್ನುವಂಥ ಒತ್ತಡದಲ್ಲಿ ಪೋಷಕರು ಇರ್ತಾರೆ. ಅದೇ ಒತ್ತಡವನ್ನು ಅವ್ರ ಮಕ್ಕಳಿಗೂ ಕೂಡ ವರ್ಗಾಯಿಸ್ತಾರೆ. ಈ ಕೋಚಿಂಗ್ ಸೆಂಟರ್ಗಳು ಅದೇ ಆತಂಕ ಹಾಗೆ ಒತ್ತಡವನ್ನು ದುರ್ಬಳಕೆ ಮಾಡ್ಕೊಳ್ತವೆ. ನಮ್ಮಲ್ಲಿ ಸೇರಿದ್ರೆ ಮಾತ್ರ ನಿಮ್ಮ ಮಕ್ಕಳು UPSC, NEET, JEE ಅಂತ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆಗೋದಿಕ್ಕೆ ಸಾಧ್ಯ ಅಂತ ಹೆದರಿಸ್ಬಿಡ್ತಾರೆ. ಸಾಲದಕ್ಕೆ ಒಂದು ಟೆಸ್ಟ್ ಮಾಡಿಸಿ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ತೀರಾ ಹಿಂದಿದ್ದಾರೆ,
ಅವ್ರ ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಕಲಿಸುವಂತಹ ವಿಧಾನ ಏನೇನೂ ಸರಿ ಇಲ್ಲ ಅಂತ ಹೆದರಿಸ್ಬಿಡ್ತಾರೆ. ಪೋಷಕರ ಈ ಭಯ ಹಾಗೆ ಒತ್ತಡದ ಸಂಪೂರ್ಣ ಲಾಭವನ್ನ ಕೋಚಿಂಗ್ ಸೆಂಟರ್ಗಳು ಪಡೆದುಕೊಳ್ತವೆ. ಹೇಗಾದ್ರೂ ಮಾಡಿ ಒಟ್ಟಿನಲ್ಲಿ ಮಗಳು ಪಾಸ್ ಆದ್ರೆ ಸಾಕಪ್ಪ ಅಂತ ಪೋಷಕರು ಎಲ್ಲಿಂದಾದ್ರೂ ತಂದು ಲಕ್ಷಗಟ್ಟಲೆ ಫೀಸ್ ಅನ್ನ ಕೋಚಿಂಗ್ ಸೆಂಟರ್ ಕೊಡ್ತಾರೆ. ಸರ್ಕಾರ ಕೋಚಿಂಗ್ ಸಂಸ್ಥೆಗಳಿಗೆ ಮಾರ್ಗಸೂಚಿಗಳನ್ನ ಮಾಡೋದಷ್ಟೇ ಅಲ್ಲದೆ ಆ ಮಾರ್ಗಸೂಚಿಗಳನ್ನ ಜಾರಿಗೆ ತರಲಾಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದು ಸಹ ಗಮನಿಸಬೇಕಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.